ಎಸ್ಐಟಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ನೀಡಿದ್ರು ಎನ್ನಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಕೂಡ ಪತ್ತೆಯಾಗಿದೆ. ಇದೀಗ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದಾಗ ಚಿನ್ನಯ್ಯ ಹೇಗಿದ್ದ ಅನ್ನೋದು ಸ್ವತಃ ಆತನೇ ರಿವೀಲ್ ಮಾಡಿದ್ದಾನೆ. ಬುರುಡೆ ಚಿನ್ನಯ್ಯನ ರಹಸ್ಯ ಭೇದಿಸಿದ ಎಸ್ಐಟಿ. ತಿಮರೋಡಿ ಮನೆ ಸೀಕ್ರೆಟ್ ಬಿಚ್ಚಿಟ್ಟ ಮಾಸ್ಕ್ ಮ್ಯಾನ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಬಂದಿದ್ದ ಚಿನ್ನಯ್ಯನ ವಿಚಾರಣೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಚಿನ್ನಯ್ಯಗೆ ಬೆಂಬಲವಾಗಿದ್ದರು ಎಂದು ಆರೋಪದ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಸೇರಿದಂತೆ ಹಲವರನ್ನ ವಿಚಾರಣೆ ನಡೆಸಿದ್ದಾರೆ. ಈ ಮಧ್ಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಸ್ಫೋಟಕವಾದ ಹೇಳಿಕೆಯೊಂದನ್ನು ನೀಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ಎನ್ನಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಪತ್ತೆಯಾಗಿವೆ. ಇದೀಗ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದಾಗ ಚಿನ್ನಯ್ಯ ಹೇಗಿದ್ದ ಎಂಬುದನ್ನು ಸ್ವತಃ ಆತನೇ ರಿವೀಲ್ ಮಾಡಿದ್ದಾನೆ. ಮುಸುಗುದಾರಿ ಚಿನ್ನಯ್ಯನಿಗೆ ಎಸ್ಐಟಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಸುರಿಮಳೆಯನ್ನ ಸುರಿಸಿದೆ. ತಿಮರೋಡಿ ಮನೆಯಲ್ಲಿ ಸಭೆಗಳು ನಡೀತಿದ್ವಾ? ರಹಸ್ಯ ಸಭೆಗೆ ಯಾರೆಲ್ಲ ಬರ್ತಾ ಇದ್ರು? ನಿನಗೆ ಯಾವ ನಿರ್ದೇಶನವನ್ನ ಕೊಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಮಾಸ್ಕ್ ಮ್ಯಾನ್ ಮಲಗುತ್ತಿದ್ದ ಕೋಣೆ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಜನರು ಬಂದಾಗ ನನ್ನ ರೂಮ್ಗೆ ಬೀಗ ಹಾಕ್ತಿದ್ರು. ಯಾರ ಜೊತೆ ಮಾತನಾಡಲು ಅವಕಾಶವೇ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನಂತೆ. ಗಿರೀಶ್ ಮಟ್ಟಣ್ಣವರ್ ವಿರುದ್ಧ ದೂರು. ತಿಮರೋಡಿ ಜೊತೆಗೆ ಮಟ್ಟಣ್ಣವರಿಗೂ ಸಂಕಷ್ಟ ಎದುರಾದಂತೆ ಕಾಣ್ತಿದೆ. ಧಾರವಾಡದ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದ ದೂರನ್ನ ಎಸ್ಐಟಿಗೆ ಶಿಫ್ಟ್ ಮಾಡಲಾಗಿದ್ದು, ಸೂಕ್ತ ದಾಖಲೆಯನ್ನ ಒದಗಿಸುವಂತೆ ದೂರುದಾರರಿಗೆ ತಿಳಿಸಲಾಗಿತ್ತು. ಇಂದು ಮಟ್ಟಣ್ಣವರ್ ನೀಡಿದಂತಹ ಅವಹೇಳನಕಾರಿ ಹೇಳಿಕೆಯ ವಿಡಿಯೋವೊಂದನ್ನು ಕೂಡ ಜೈನ ಸಮುದಾಯ ಎಸ್ಐಟಿಗೆ ನೀಡಿದೆ. ಆಗಸ್ಟ್ 15ನೇ ತಾರೀಕಿನಂದು ಯೂಟ್ಯೂಬ್ ಅಲ್ಲಿ ಕುಡ್ಲಾ ರಾಫೆಡ್ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಗಿರೀಶ್ ಮಟ್ಟಿನವರು ಜೈನ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅಂತಂದ್ರ, ಅವರು ಜೈನರು ರಾಜರು ಕ್ರೂರಿಗಳು, ಮತಾಂಧರಿಗಳು, ಹಿಂದೂ ಧರ್ಮದಿಂದ ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂತ ಇರುವಂತ ರಾಜರಾಗಿದ್ರು. ಅಷ್ಟೇ ಅಲ್ಲದೆ ಆಗಿನ ಟೈಮಲ್ಲಿ ಮದುವೆ ಆದಂತ ಹೆಣ್ಣು ಮಕ್ಕಳನ್ನ ಮೊದಲ ರಾತ್ರಿ ಜೈನ ರಾಜರಿಗೆ ಕಳಿಸಿಕೊಡ್ಬೇಕಂತ ಆಗಿತ್ತು ಅಂತೇಳಿ ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ನಮ್ಮ ಬಾಹುಬಲಿಯ ಮೂರ್ತಿಯನ್ನ, ಏಕಶಿಲಾ ಮೂರ್ತಿಯನ್ನ ಇವತ್ತು ಕೆತ್ತನೆ ಮಾಡಿದಂತ ಶಿಲ್ಪಿಗಳ ಕೈಗಳನ್ನು ಕಟ್ಟು ಮಾಡಿದರು ಜೈನ ರಾಜರು ಅಂತ ಹೇಳಿದರು. ಆ ಕಡೆ ಮುಸುಗುದಾರಿ ಚಿನ್ನಯ್ಯ, ಈ ಕಡೆ ಸಮೀರ್, ಇನ್ನೊಂದು ಕಡೆಗೆ ತಿಮರೋಡಿ, ಮಗದೊಂದು ಕಡೆಗೆ ಸುಜಾತ ಭಟ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಆ ಲಿಸ್ಟ್ಗೆ ಮಟ್ಟಣ್ಣವರ್ ಸೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ನೀಡಿದ್ರು ಎನ್ನಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಕೂಡ ಪತ್ತೆಯಾಗಿದೆ. ಇದೀಗ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದಾಗ ಚಿನ್ನಯ್ಯ ಹೇಗಿದ್ದ ಅನ್ನೋದು ಸ್ವತಃ ಆತನೇ ರಿವೀಲ್ ಮಾಡಿದ್ದಾನೆ. ಬುರುಡೆ ಚಿನ್ನಯ್ಯನ ರಹಸ್ಯ ಭೇದಿಸಿದ ಎಸ್ಐಟಿ. ತಿಮರೋಡಿ ಮನೆ ಸೀಕ್ರೆಟ್ ಬಿಚ್ಚಿಟ್ಟ ಮಾಸ್ಕ್ ಮ್ಯಾನ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಬಂದಿದ್ದ ಚಿನ್ನಯ್ಯನ ವಿಚಾರಣೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಚಿನ್ನಯ್ಯಗೆ ಬೆಂಬಲವಾಗಿದ್ದರು ಎಂದು ಆರೋಪದ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಸೇರಿದಂತೆ ಹಲವರನ್ನ ವಿಚಾರಣೆ ನಡೆಸಿದ್ದಾರೆ. ಈ ಮಧ್ಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಸ್ಫೋಟಕವಾದ ಹೇಳಿಕೆಯೊಂದನ್ನು ನೀಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ಎನ್ನಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಪತ್ತೆಯಾಗಿವೆ. ಇದೀಗ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದಾಗ ಚಿನ್ನಯ್ಯ ಹೇಗಿದ್ದ ಎಂಬುದನ್ನು ಸ್ವತಃ ಆತನೇ ರಿವೀಲ್ ಮಾಡಿದ್ದಾನೆ.
ಮುಸುಕುದಾರಿ ಚಿನ್ನಯ್ಯನಿಗೆ ಎಸ್ಐಟಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಸುರಿಮಳೆಯನ್ನ ಸುರಿಸಿದೆ. ತಿಮರೋಡಿ ಮನೆಯಲ್ಲಿ ಸಭೆಗಳು ನಡೀತಿದ್ವಾ? ರಹಸ್ಯ ಸಭೆಗೆ ಯಾರೆಲ್ಲ ಬರ್ತಾ ಇದ್ರು? ನಿನಗೆ ಯಾವ ನಿರ್ದೇಶನವನ್ನ ಕೊಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಮಾಸ್ಕ್ ಮ್ಯಾನ್ ಮಲಗುತ್ತಿದ್ದ ಕೋಣೆ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಜನರು ಬಂದಾಗ ನನ್ನ ರೂಮ್ಗೆ ಬೀಗ ಹಾಕ್ತಿದ್ರು. ಯಾರ ಜೊತೆ ಮಾತನಾಡಲು ಅವಕಾಶವೇ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನಂತೆ. ಗಿರೀಶ್ ಮಟ್ಟನ್ ಅವರ ವಿರುದ್ಧ ದೂರು. ತಿಮರೋಡಿ ಜೊತೆಗೆ ಮಟ್ಟನ್ ಅವರಿಗೂ ಸಂಕಷ್ಟ ಎದುರಾದಂತೆ ಕಾಣ್ತಿದೆ. ಧಾರವಾಡದ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದ ದೂರನ್ನ ಎಸ್ಐಟಿಗೆ ಶಿಫ್ಟ್ ಮಾಡಲಾಗಿದ್ದು, ಸೂಕ್ತ ದಾಖಲೆಯನ್ನ ಒದಗಿಸುವಂತೆ ದೂರುದಾರರಿಗೆ ತಿಳಿಸಲಾಗಿತ್ತು. ಇಂದು ಮಟ್ಟನ್ ಅವರು ನೀಡಿದಂತಹ ಅವಹೇಳನಕಾರಿ ಹೇಳಿಕೆಯ ವಿಡಿಯೋವೊಂದನ್ನು ಕೂಡ ಜೈನ ಸಮುದಾಯ ಎಸ್ಐಟಿಗೆ ನೀಡಿದೆ. ಆಗಸ್ಟ್ 15ನೇ ತಾರೀಕಿನಂದು ಯೂಟ್ಯೂಬ್ ಅಲ್ಲಿ ಕುಡ್ಲಾ ರಾಫೆಡ್ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಗಿರೀಶ್ ಮಟ್ಟಿನವರು ಜೈನ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅಂತಂದ್ರ, ಅವರು ಜೈನರು ರಾಜರು ಕ್ರೂರಿಗಳು, ಮತಾಂಧರಿಗಳು, ಹಿಂದೂ ಧರ್ಮದಿಂದ ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂತ ಇರುವಂತ ರಾಜರಾಗಿದ್ರು. ಅಷ್ಟೇ ಅಲ್ಲದೆ ಆಗಿನ ಟೈಮಲ್ಲಿ ಮದುವೆ ಆದಂತ ಹೆಣ್ಣು ಮಕ್ಕಳನ್ನ ಮೊದಲ ರಾತ್ರಿ ಜೈನ ರಾಜರಿಗೆ ಕಳಿಸಿಕೊಡ್ಬೇಕಂತ ಆಗಿತ್ತು ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ನಮ್ಮ ಬಾಹುಬಲಿಯ ಮೂರ್ತಿಯನ್ನ, ಏಕಶಿಲಾ ಮೂರ್ತಿಯನ್ನ ಇವತ್ತು ಕೆತ್ತನೆ ಮಾಡಿದಂತ ಶಿಲ್ಪಿಗಳ ಕೈಗಳನ್ನು ಕಟ್ಟು ಮಾಡಿದರು ಜೈನ ರಾಜರು ಅಂತ ಹೇಳಿದರು. ಆ ಕಡೆ ಮುಸುಕುದಾರಿ ಚಿನ್ನಯ್ಯ, ಈ ಕಡೆ ಸಮೀರ್, ಇನ್ನೊಂದು ಕಡೆಗೆ ತಿಮರೋಡಿ, ಮಗದೊಂದು ಕಡೆಗೆ ಸುಜಾತ ಭಟ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಆ ಲಿಸ್ಟ್ಗೆ ಮಟನ್ ಅವರ್ ಸೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ನೀಡಿದ್ರು ಎನ್ನಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಕೂಡ ಪತ್ತೆಯಾಗಿದೆ. ಇದೀಗ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದಾಗ ಚಿನ್ನಯ್ಯ ಹೇಗಿದ್ದ ಅನ್ನೋದು ಸ್ವತಃ ಆತನೇ ರಿವೀಲ್ ಮಾಡಿದ್ದಾನೆ. ಬುರುಡೆ ಚಿನ್ನಯ್ಯನ ರಹಸ್ಯ ಭೇದಿಸಿದ ಎಸ್ಐಟಿ. ತಿಮರೋಡಿ ಮನೆ ಸೀಕ್ರೆಟ್ ಬಿಚ್ಚಿಟ್ಟ ಮಾಸ್ಕ್ ಮ್ಯಾನ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಬಂದಿದ್ದ ಚಿನ್ನಯ್ಯನ ವಿಚಾರಣೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಚಿನ್ನಯ್ಯಗೆ ಬೆಂಬಲವಾಗಿದ್ದರು ಎಂದು ಆರೋಪದ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನ್ನವರ್, ಜಯಂತ್ ಸೇರಿದಂತೆ ಹಲವರನ್ನ ವಿಚಾರಣೆ ನಡೆಸಿದ್ದಾರೆ. ಈ ಮಧ್ಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಸ್ಫೋಟಕವಾದ ಹೇಳಿಕೆಯೊಂದನ್ನು ನೀಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ಎನ್ನಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಪತ್ತೆಯಾಗಿವೆ. ಇದೀಗ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದಾಗ ಚಿನ್ನಯ್ಯ ಹೇಗಿದ್ದ ಎಂಬುದನ್ನು ಸ್ವತಃ ಆತನೇ ರಿವೀಲ್ ಮಾಡಿದ್ದಾನೆ. ಮುಸುಕುದಾರಿ ಚಿನ್ನಯ್ಯನಿಗೆ ಎಸ್ಐಟಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಸುರಿಮಳೆಯನ್ನ ಸುರಿಸಿದೆ. ತಿಮರೋಡಿ ಮನೆಯಲ್ಲಿ ಸಭೆಗಳು ನಡೀತಿದ್ವಾ? ರಹಸ್ಯ ಸಭೆಗೆ ಯಾರೆಲ್ಲ ಬರ್ತಾ ಇದ್ರು? ನಿನಗೆ ಯಾವ ನಿರ್ದೇಶನವನ್ನ ಕೊಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಮಾಸ್ಕ್ ಮ್ಯಾನ್ ಮಲಗುತ್ತಿದ್ದ ಕೋಣೆ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಜನರು ಬಂದಾಗ ನನ್ನ ರೂಮ್ಗೆ ಬೀಗ ಹಾಕ್ತಿದ್ರು. ಯಾರ ಜೊತೆ ಮಾತನಾಡಲು ಅವಕಾಶವೇ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನಂತೆ. ಗಿರೀಶ್ ಮಟ್ಟನ್ ಅವರ ವಿರುದ್ಧ ದೂರು. ತಿಮರೋಡಿ ಜೊತೆಗೆ ಮಟ್ಟನ್ ಅವರಿಗೂ ಸಂಕಷ್ಟ ಎದುರಾದಂತೆ ಕಾಣ್ತಿದೆ. ಧಾರವಾಡದ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದ ದೂರನ್ನ ಎಸ್ಐಟಿಗೆ ಶಿಫ್ಟ್ ಮಾಡಲಾಗಿದ್ದು, ಸೂಕ್ತ ದಾಖಲೆಯನ್ನ ಒದಗಿಸುವಂತೆ ದೂರುದಾರರಿಗೆ ತಿಳಿಸಲಾಗಿತ್ತು. ಇಂದು ಮಟ್ಟನ್ ಅವರು ನೀಡಿದಂತಹ ಅವಹೇಳನಕಾರಿ ಹೇಳಿಕೆಯ ವಿಡಿಯೋವೊಂದನ್ನು ಕೂಡ ಜೈನ ಸಮುದಾಯ ಎಸ್ಐಟಿಗೆ ನೀಡಿದೆ. ಆಗಸ್ಟ್ 15ನೇ ತಾರೀಕಿನಂದು ಯೂಟ್ಯೂಬ್ ಅಲ್ಲಿ ಕುಡ್ಲಾ ರಾಫೆಡ್ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಗಿರೀಶ್ ಮಟ್ಟಿನವರು ಜೈನ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅಂತಂದ್ರ, ಅವರು ಜೈನರು ರಾಜರು ಕ್ರೂರಿಗಳು, ಮತಾಂಧರಿಗಳು,
ಹಿಂದೂ ಧರ್ಮದಿಂದ ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂತ ಇರುವಂತ ರಾಜರಾಗಿದ್ರು. ಅಷ್ಟೇ ಅಲ್ಲದೆ ಆಗಿನ ಟೈಮಲ್ಲಿ ಮದುವೆ ಆದಂತ ಹೆಣ್ಣು ಮಕ್ಕಳನ್ನ ಮೊದಲ ರಾತ್ರಿ ಜೈನ ರಾಜರಿಗೆ ಕಳಿಸಿಕೊಡ್ಬೇಕಂತ ಆಗಿತ್ತು ಅಂತೇಳಿ ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ನಮ್ಮ ಬಾಹುಬಲಿಯ ಮೂರ್ತಿಯನ್ನ ಏಕಶಿಲಾ ಮೂರ್ತಿಯನ್ನ ಇವತ್ತು ಕೆತ್ತನೆ ಮಾಡಿದಂತ ಶಿಲ್ಪಿಗಳ ಕೈಗಳನ್ನು ಕಟ್ಟು ಮಾಡಿದರು ಜೈನ ರಾಜರು ಅಂತ ಹೇಳಿದರು. ಆ ಕಡೆ ಮುಸುಗುದಾರಿ ಚಿನ್ನಯ್ಯ, ಈ ಕಡೆ ಸಮೀರ್, ಇನ್ನೊಂದು ಕಡೆಗೆ ತಿಮರೋಡಿ, ಮಗದೊಂದು ಕಡೆಗೆ ಸುಜಾತ ಭಟ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಆ ಲಿಸ್ಟ್ಗೆ ಮಟನ್ ಅವರ್ ಸೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.